ಬೆಳೆಗಾರರು ತಮಗೆ ಆಟೋ ಚಾಲಕರಾಗಿರ್ಬೋದು, ಹೋಟೆಲ್ ಉದ್ಯಮ ಆಗಿರ್ಬೋದು, ಖಾಸಗಿ ಶಾಲೆಗಳು ಸಪೋರ್ಟ್ ಮಾಡೋದಿಲ್ಲ ಬಂದ್ಗೆ ಅಂತ ಹೇಳಿದ್ದಾರೆ. ಇದು ಬಂದ್ ಮಾಡ್ತೀರಿ ಅಂತ ನನ್ನ ಪ್ರಶ್ನೆ ಸರ್. ನಿಮ್ಮ ಪ್ರಶ್ನೆ. ನಾವು ಬಂದ್ ಮಾಡೇ ಮಾಡ್ತೀವಿ, ಬೇರೆ ಮಾತಿಲ್ಲ. ಬಂದ್ ಮಾಡೇ ಮಾಡ್ತೀವಿ. ಯಾರು ಬೆಂಬಲ ಕೊಡೋದು ನನಗೆ ಗೊತ್ತು, ಅವರೆಲ್ಲ ಕೊಡ್ತಾರೆ ನಮಗೆ. ಈ ತರ ಹೇಳಿದ್ದಾರೆ, ಮಾಡ್ತೀವಿ. ನಾನೇ ಕೇಳಿದ್ದೀನಿ. ಏನಿದ್ರಿ ನಮ್ಮ ಬಂದ್ಗೆ ಸುಮ್ನಿರಿ, ನಮ್ಮ ಬಂದ್ಗೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಸಂಘಟನೆಗಳು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬೆಂಬಲ ಕೊಟ್ಟಿದ್ದಾರೆ. ಆಯಿತಾ? ಒಬ್ಬೊಬ್ಬರು ಬೆಂಬಲ ಕೊಡದೇ ಇರ್ಬೋದು, ಬಿಡೋ ವಿಚಾರ ಬೇರೆ. ಬಂದ್ ಯಾವಾಗ ಬಂದ್ ಮಾಡಿದಾಗಲೂ ಪ್ರತಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚೇ ಇಲ್ಲ ಆಗಿರ್ತವೆ. ಆದ್ದರಿಂದ ಈ ಬಂದ್ ಅನ್ನೋದು ಭಾಳ ಪ್ರಮುಖವಾದದ್ದು. ಇಡೀ ದೇಶಕ್ಕೆ ಗೊತ್ತಾಗಲಿ, ರಾಜ್ಯಕ್ಕೆ ಗೊತ್ತಾಗಲಿ ಅಂತಕ್ಕಂಥದ್ದು ಬಂದ್. ಆದ್ದರಿಂದ ಯಾರು ಪಾಪ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ನಾನು ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬೇಡ, ಬೇಕು ಅನ್ನೋ ಪ್ರಶ್ನೆ ಬೇಡ. ಈಗ ಗಂಭೀರವಾಗಿ ನೀವುಗಳು ನಮ್ಮ ಜೊತೆಲಿ ಬನ್ನಿ, ನಮಗೆ ಬೆಂಬಲ ಕೊಡಿ. ಇದೇನು ಅಂಥ ಆಕಾಶ ಬಿದ್ದೋಗುವಂಥದ್ದೇನು ಇಲ್ಲ ಅಂಥೇಳಿ ನಾವು ಅವ್ರ ಜೊತೆಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಮನವಿಯನ್ನು ನಿಮ್ಮ ಮೂಲಕನೂ ಮಾಡ್ತೀವಿ. ಆಯ್ತಾ? ಒಂದು ನಿಮಿಷ ಅದೇನು ಕೋಪವಾ? ಅದಕ್ಕೆ ನಿಮ್ಗೆ ಹೇಳಿದೆ, ಮೇಕೆದಾಟು ಕಾವೇರಿ ಅಲ್ಲ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಹದಾಯಿ, ಆಮೇಲೆ ಎತ್ತರ ನಮ್ಮ ಇದು ಎಲ್ಲ ಪ್ರತಿ ಒಂದು ಉತ್ತರ ಕರ್ನಾಟಕದ ಬೇಡಿಕೆಗಳನ್ನೇ ಜಾಸ್ತಿ ಆಗಿಟ್ಟಿದ್ದೀವಿ. ಏನು ನಿಜ. ಈಗ ಒಂದು ನೀವು ನನಗೇನು ಮತ್ತೊಂದು ಸರಿ ಹೇಳ್ತೇನೆ, ಬಂದಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಯಾರು ಬರ್ತಾರೆ, ಕಾರ್ನವ್ರು ಬರ್ತಾರೆ, ಬೀದಿಲಿ ಹೋಗ್ತಾರೆ, ಎಲ್ಲ ನಡೀತದೆ. ಇಡೀ ದೇಶದಲ್ಲಿ ಆಲ್ ಇಂಡಿಯಾ ಬಂದ್ ಮಾಡಿದ್ರು ಎಲ್ಲೋ ಒಂದು ಕಡೆ ಒಂದು ರಾಜ್ಯದಲ್ಲಿ ಆಗುತ್ತೆ. ಬಂದ್ ಅನ್ನೋ ವಿಚಾರ ಇದೆಯಲ್ಲ, ಬಂದು ಇದು ಇಡೀ ರಾಜ್ಯ ದೇಶಕ್ಕೆ ಕರೆಂಟ್ ಪಾಸ್ ಆಗುತ್ತೆ. ಈ ಬಂದ್ ಅನ್ನೋದು ಭಾರಿ. ಈ ಬಂದ್ನಿಂದ ಎಲ್ಲ ಅನುಕೂಲ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಎಲ್ಲ ರೈತ ಮುಖಂಡರು, ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನು ನಾನು ತಮ್ಮ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. ಬಂದ್ಗೆ ತಾವು ದಯಮಾಡಿ ಬೆಂಬಲ ಕೊಡಿ.